ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತು ದೀಪಾವಳಿ ಹಬ್ಬ. ಸೊ ಎಲ್ರಿಗೂ ವಿಶ್ ಮಾಡ್ತಾ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೀಪಾವಳಿ ಅಂದರೆ ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡುವಂಥ ಹಬ್ಬ. ಕತ್ತಲಿಂದ ಬೆಳಕಿನ ಕಡೆ ಹೋಗುವಂಥ ಹಬ್ಬ. ಇದರ ಅರ್ಥ ತುಂಬಾ ಇದೆ. ಸೊ ನಾವು ಚೆಂಡು ಹೂವನ್ನು ತಂದಿರ್ತೀವಿ, ಅದನ್ನು ಡೆಕೋರೇಷನ್ ಹೆಂಗೆ ಮಾಡೋದು ಅಂತ ಹೇಳಿ ಒಂದು ಐಡಿಯಾ ಬಂತು. ಸೊ ನಿಮ್ಮ ಜೊತೆ ಶೇರ್ ಮಾಡಿದರೆ ಆಯಿತು ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿರಿ, ನೀವು ಮನೆಯಲ್ಲಿ ಟ್ರೈ ಮಾಡಿರಿ. ತುಂಬಾ ಚೆನ್ನಾಗಿದೆ ಲುಕ್ಕು. ಮಾರಿಗೋಲ್ಡ್ ಅಂತೀವಲ್ವ, ಅದೇ ಹೂವು ತೊಗೊಂಡು ಈ ಟೈಪ ಡೆಕೋರೇಷನ್ ಮಾಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಸೆಟ್ನ. ಸೊ ತುಂಬಾ ಕ್ಯೂಟಾಗಿದೆ. ಈ ಸಲ ದೀಪಾವಳಿಗೆ ಸ್ಪೆಷಲ್ ಅಂತ ಹೇಳಿ ತರಿಸಿದ್ದೆ. ಇವು ಗೊಂಬೆ ನೋಡ್ರಿ ಎಷ್ಟು ಕ್ಯೂಟ್ ಅನ್ನಿಸ್ತಾ ಇದೆ. ಏನೂ ಇಲ್ಲ, ಸಿಂಪಲಾಗಿ ಒಂದು ಕೆಳಗೆ ಪ್ಲೈವುಡ್ ಟೈಪ್ ಕಟ್ಗೆ ಯೂಸ್ ಮಾಡ್ಯಾರ. ಮೇಲ್ಗಡೆ ಒಂದು ಬಟ್ಟೆದ್ದು ಕ್ಲೋತ್ ಯೂಸ್ ಮಾಡ್ಯಾರ. ನೆಕ್ಸ್ಟ್ ಕೈಗೆ ಒಂದು ಉಲನ್ ಟೈಪ್ ತಂತಿಗೆ ಸುತ್ಯಾರ. ಇಷ್ಟು ಆಸಮ್ ಅನಿಸ್ತೈತಿದೆ. ನಾವು ಮನ್ಯಾಗ ಮಾಡ್ಕೋಬಹುದು. ಆರ್ಟ್ ಕ್ರಾಫ್ಟ್ ಗೊತ್ತಿದ್ದವರು ಮಾಡ್ಕೋತಾರೆ. ಬಟ್ ನನಗೂ ಗೊತ್ತೈತಿ, ಬಟ್ ಟೈಮ್ ಇಲ್ಲ. ಸೊ ಹಿಂಗಾಗಿ ಆರ್ಡ್ರ್ ಮಾಡಿದ್ದು. ನೀವು ಮನ್ಯಾಗ ಮಾಡ್ಕೋರಿ, ತುಂಬಾ ಖುಷಿ ಆಗ್ತೈತಿ. ನನಗಂತೂ ಖುಷಿ ಆಯಿತು. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಇವಾಗ ದಿಯಾನ ಹಚ್ತಾ ಇದ್ದೀನಿ.